ಎಸ್ ಅಪರ್ಣ ಅವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಇದು ಇವತ್ತು ಬ್ಲ್ಯಾಕ್ ಫ್ರೈಡೇ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗಕ್ಕೆ. ಅವ್ರ ಜೊತೆ ನಾವೊಂದು ನೆನಪಿನಲ್ಲಿ ಇವತ್ತು ನಮಗೆ ವಿನಾಯಕ್ ಜೋಶಿ ಅವರು ಸಿಕ್ಕಿದ್ದಾರೆ. ಬನ್ನಿ ಅವರ ಒಂದು ನೆನಪು ಹೇಗಿತ್ತು ಅಪರ್ಣ ಅವ್ರ ಜೊತೆ, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ವಿಚಾರಿಸೋಣ. ಚಿಕ್ಕದ್ರಿಂದ ನೋಡಿದ್ದೀನಿ ಅಂತ ಹೇಳಿದ್ರಿ. ಇವತ್ತು ನಿಮ್ಮೊಂದು ಏನೋ ಒಂದು ಬೆಳವಣಿಗೆ ಇದೆ, ನಿಮ್ಮೊಂದು ಖುಷಿ ಏನಿದೆ ಎಲ್ಲನೂ ಅವ್ರು ನೋಡ್ಕೊಂಡು ಬಂದಿರ್ತಾರೆ. ನಿಮ್ಮ ಒಂದು ಗ್ರೋತ್ ನೋಡಿರ್ತಾರೆ. ಹೇಗೆಲ್ಲ ಅವ್ರು ನಿಮಗೆ ಅವಾಗೆಲ್ಲ ವಿಶ್ ಮಾಡ್ತಾಯಿದ್ರು, ಹೇಗೆಲ್ಲ ನಿಮಗೆ ಒಂದು ಬುದ್ಧಿ ಮಾತು ಏನು ಹೇಳ್ತಾಯಿದ್ರು ಈ ಲೈಫಲ್ಲಿ? ಮೊದಲನೇದಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ. ಆದರೆ ಈ ಒಂದು ಸಮಯದಲ್ಲಿ ಅವರ ಕೆಲಸಗಳು ಮತ್ತು ಅವರ ನೆನಪುಗಳು ಮಾತ್ರ ನನಗೆ ನೆನಪಿಗೆ ಬರೋದು. ಕೆಲವರು ನೋಡಿ, ಕಲಾವಿದರಿಗೆ ಒಂದೇನು ಗುಣ ಅಂದರೆ ಕಲಾವಿದನಿಗೆ ಸಾವಿದೆ, ಕಲೆಗಲ್ಲ. ಅವರ ಕೆಲಸಗಳ ಮೂಲಕ ನಾವು ಅವರನ್ನು ಪ್ರತಿನಿತ್ಯ ಜೀವಂತವಾಗಿ ನೋಡ್ಬೋದು ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅಪರ್ಣ ಅವರ ಸಜ್ಜನಿಕೆ, ಅವರ ಭಾಷಾ ಪ್ರಯೋಗ, ಪದ ಬಳಕೆ ಮತ್ತು ಲೀಲಾಜಾಲವಾಗಿ ಕನ್ನಡವನ್ನು ಹೇಗೆ ಬೇಕೋ ಹಾಗೆ ಹೊರಳಿ ಮಾತಾಡುವಂಥ ಒಂದು ಪ್ರತಿಭೆ, ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅವರೇನೆ. ಸೊ ಚಿಕ್ಕ ವಯಸ್ಸಿನ ನೋಡಿದ್ದೀನಿ, ಅದೇ ನಗುಮುಖ, ಅದೇ ಒಂದು ಭಾವನೆ. ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ತುಂಬ ಚಿಕ್ಕವನು, ಮಾತುಗಳು ತುಂಬ ಚಿಕ್ಕದು. ಅವರ ಬದುಕು ಮತ್ತು ಅವರ ನಡವಳಿಕೆ ಏನಿದೆ ಅದು ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಕೊನೆಯವರೆಗೂ ಅವರ ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳದೆ ಇದ್ದಕ್ಕಿದ್ದಂಗೆ ನಮಗೆ ಅರೆ ನಿಜವಾಗ್ಲೂ ಇಲ್ವಾ ಅನ್ನೋ ಥರ ಅನಿಸ್ತಾಯಿತ್ತು. ಆಮೇಲೆ ಇವತ್ತಿಗೂ ಅವ್ರು ಎಷ್ಟು ಒಂಥರ ಏನು ಹೇಳ್ತಾರೆ, ಯಂಗಾಗಿ ಕಾಣಿಸ್ತಾರೆ. ಅವ್ರ ಮುಖದ ಮೇಲೆ ಒಂದು ನಗು ಇದೆ, ಅದೇ ನನಗೂ ಸದಾ ಅಚ್ಚುಳಿಯೋದು ಮನಸ್ಸಲ್ಲಿ. ಅವರ ಆಶೀರ್ವಾದ, ಅವರ ಪ್ರೀತಿ ಕನ್ನಡಿಗರ ಮೇಲೆ ಹಾಗೂ ಹೊಸ ಪ್ರತಿಭೆಗಳ ಮೇಲೆ, ಕನ್ನಡವನ್ನು ಉಪಯೋಗಿಸಿ ಬೆಳಿಬೇಕು ಅನ್ನುವಂತಹ ಪ್ರತಿಭಾನ್ವಿತರಿಗೆ ಅವರು ಮಾದರಿಯಾಗಿದ್ದಾರೆ. ಅವರ ಕೆಲಸ ಮತ್ತು ಅವರ ಆಶೀರ್ವಾದ ಎಲ್ಲ ಆಸ್ಪಿರೆನ್ಸ್ ಅಂದರೆ ಯಾರು ಆಸೆ ಪಡ್ತಾರೋ ಅವ್ರ ಮೇಲೆ ಇರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನ ಏನಂತ ಕೂಗ್ತಾ ಇದ್ರು ಅವರು? ಹಾಗೆ ನೀವು ನಿಮ್ಮ ಇಷ್ಟವಾದ ತಿಂಡಿ ಏನಾದರೂ? ಜೋ ಅಂತ ಕರೀತಾಯಿದ್ರು. ಜೋ ಅಂತ ಕರೀತಾರೋ, ನಾವೆಲ್ಲ ಬಿಗ್ ಬಾಸಲ್ಲಿ ಒಟ್ಟಿಗೆ ಇದ್ವಿ, ಅವಾಗ ಜೋ ಅಂತ ಕರೀತಾ ಇತ್ತು. ಥ್ಯಾಂಕ್ ಯು ಸೋ ಮಚ್.